ಬೆಳಗಿನ ನಾಯಕ ಆರಕ್ಷಕ ಅಂತ ಹೇಳ್ತಾರೆ. ಆರಕ್ಷಕ ಪ್ರತಿಕ್ಷಣನು ಕೂಡ ಎಚ್ಚರಾಗಿದ್ರೆ ಮಾತ್ರ ನಾವೆಲ್ಲ ಸುಖವಾಗಿರ್ಲಿಕ್ಕೆ ಸಾಧ್ಯ. ಇದ್ದಿದ್ಕೆ ಮೊದಲು ಶಿಕ್ಷಣ ಒಂದು ಗಟ್ಟಿಯಾಗಿತ್ತು, ಅವತ್ತಿಗೆ 18% ಮೇಲ್ಪಟ್ಟು ಅವ್ರಿಗೆ ಒಂದಷ್ಟು ಕೆಲಸ ಬಿಡ್ತಿತ್ತು. ಹಂಗು ಮೀರಿದ್ರೆ 20 ವರ್ಷ 30 ವರ್ಷದ ಮೇಲೆ ಅಷ್ಟು ಒತ್ತಡಗಳು ಇರ್ತಿರ್ಲಿಲ್ಲ. ಇತ್ತೀಚೆಗೆ 12 ವರ್ಷಕ್ಕೆ ಶುರುವಾಗಿದೆ. ಯಾಕಂದ್ರೆ ಮಾಸ್ಟರ್ ಕೈ ದೊಣ್ಣೆ ಕಿತ್ಕೊಂಡು ಪೊಲೀಸ್ನವ್ರು ತಿನ್ಲೇಬೇಕು. ಮಾಸ್ಟರ್ ಕೈ ಕೊಡ್ಬೇಕಾದ ಕೆಲಸನ ಮಾಸ್ಟರ್ಗೆ ತಪ್ಪಿಸಿದ್ರು. ಇವತ್ತು ಆ ಪರಿಸ್ಥಿತಿ ಇರುವಂತಹ ಸಂದರ್ಭ. ಅಂತ ಆರಕ್ಷಕರು ಇವತ್ತು ಹುಟ್ಟುಹಬ್ಬನ ನಿಮ್ಗಳ ನಡುವೆ ಆಚರಿಸಬೇಕು ಅಂತ ಹುಟ್ಟುಹಬ್ಬನ ವೈಭವೀಕರಿಸೋದಿತ್ತು ಎಲ್ಲೋ ಹೆಂಗಾದ್ರೂ ಕೂಡ. ಆದ್ರೆ ಇವತ್ತು ಇಲ್ಲಿ ನಿಮ್ಗಳ ಜೊತೆ ಆಚರಿಸಬೇಕು ಅನ್ನೋ ಉದ್ದೇಶ ಆಗಿತ್ತು. ಮತ್ತೆ ಅವಾಗಲೇ ಕೇಳಿದಾಗಲೂ ಅಷ್ಟೇ ಹೇಳಿದವ್ರು, ನಮ್ಗೆ ಅವ್ರಿಗೆ ಕೇಕ್ ಕಟ್ ಮಾಡೋಕೆ ಇಷ್ಟ ಇಲ್ಲ, ಮತ್ತೆ ವೈಭವೀಕರಿಸಕ್ಕೆ ಇಷ್ಟ ಇರಲಿಲ್ಲ. ನಿಮ್ಗಳ ನಡುವೆ ಒಂದು ಸಣ್ಣದಾಗ ಒಂದು ಇದು ಮಾಡ್ಬೇಕು ಅಂತ ಹೇಳಿ ನಾವೇ ಕಷ್ಟ ಬಂದದ್ದು. ಇವತ್ತಿಗೆ 31 ವರ್ಷದ ವಸಂತ ತುಂಬಿದೆ. ನೀವೆಲ್ಲರೂ ಆಶೀರ್ವಾದ ಇನ್ನಷ್ಟು ಶಕ್ತಿ ನೀಡಲಿ, ಅವ್ರಿಗೆ ಇನ್ನಷ್ಟು ಈ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ನೀಡಲಿ ಅಂತ ಕೇಳ್ಕೊಂತ ಆ ದೇವರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ದೇವ್ರ ರೂಪದಲ್ಲಿ ನಿಮ್ಮಲ್ಲಿ ಇರುವಂತವ್ರು ನೀವು ಆಶೀರ್ವಾದ ಎಲ್ಲರೂ ಧನ್ಯವಾದ. ಎಲ್ಲ ಅರ್ಥಪೂರ್ಣವಾದ ಒಂದು ಅಂತ ಅನ್ಕೋತೀನಿ. ನಿಮ್ಮ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸೋದು ಇನ್ಫ್ಯಾಕ್ಟ್ ಇರಬೇಕಂದ್ರೆ ಫಸ್ಟ್ ಟೈಮ್ ಮನೆ ಬಿಟ್ಟು ಹೊರಗಡೆ ಆಚರಿಸ್ತಾರೆ. ಅದನ್ನ ಎಲ್ಲರ ಮಧ್ಯದಲ್ಲಿ ನಿಮ್ಮ ಆಶೀರ್ವಾದದೊಂದಿಗೆ ಆಚರಿಸೋದು ಬಹಳ ಖುಷಿ ಆಯ್ತು. ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹಾಗೆ ಸ್ನೇಹಿತರು ಎಲ್ಲರೂ ಕೂಡ ಗುರು ಮಾಡ್ಕೊಂಡು ನಿಮ್ ಸಮಯ ಕೊಟ್ಟು ಇಲ್ಲಿ ಬಂದಿದ್ದೀರಾ, ಅದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತಾ